ವೆಲ್ಕಮ್ ಟು ದ ಡೇ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ನನ್ನ ಇನ್ನೊಂದು ವ್ಲಾಗ್ಗೆ. ಎವ್ರಿ ಡೇ ಇಸ್ ಎ ಗುಡ್ ಡೇ. ಕೆಲವ್ರಿಗೆ ಗುಡ್ ಡೇ, ಕೆಲವ್ರಿಗೆ ಬ್ಯಾಡ್ ಡೇ. ಸೊ ನಾವು ಅದನ್ನು ಗುಡ್ಡಾಗಿ ಮಾಡ್ಕೋಬೇಕು. ಬನ್ನಿ, ಇವತ್ತು ನಮ್ಮ ಸ್ನೇಹಿತರೊಬ್ಬರು ಡ್ಯೂಕ್ 250 ಅನಿಸುತ್ತೆ ಡೆಲಿವರಿ ತೊಗೊತಾ ಇದ್ದಾರೆ. ನಮ್ಮನ್ನು ಕರೆದಿದ್ದಾರೆ, ಬನ್ನಿ ಬ್ರೋ. ಅವ್ರು ಬಂದು ನನ್ನ ಸ್ಕೂಲ್ ಫ್ರೆಂಡು. ಸ್ಕೂಲಲ್ಲಿ ತುಂಬ ಕ್ಲೋಸ್ ಇದ್ರಿ, ತುಂಬ ಒಳ್ಳೆ ಫ್ರೆಂಡು, ಒಳ್ಳೆ ಸ್ನೇಹಿತರು ನನಗೆ. ಈಗ ಅವ್ರು ಬಂದು ನಮಗೆ ಕರೆದಿದ್ದಾರೆ, ಬನ್ನಿ ಬ್ರೋ ನೀವು ನಮ್ಮ ಜೊತೆಯಲ್ಲಿರಿ. ಸೊ ಅವ್ರಿಗೂ ಈ ಥರ ಬೈಕ್ಸು, ಹೊರಗಡೆ ಹೋಗೋದು, ಈ ಥರ ಎಲ್ಲ ತುಂಬ ಇಷ್ಟ. ಅದರಿಂದ ನಮಗೂ ಗಾಡಿಗಳು, ಬೈಕ್ಸ್ ಅಂದರೆ ನಮ್ಗೆ ತುಂಬ ಇಷ್ಟ. ಅದರಿಂದನೇ ನಾವು ಹೋಗೋಣ. ಹೋಗಿ ಈಗ ಎಲ್ಲರೂ ಇಳ್ದಿದ ತಕ್ಷಣ ಒಂದು 1000cc ಗಾಡಿ ಎಲ್ಲರ ಕೈಯಲ್ಲಿ ತೊಗೊಳಕ್ಕಾಗಲ್ಲ. ಎಲ್ಲ ಚಿಕ್ಕದ್ರಿಂದನೇ ದೊಡ್ಡದಾಗಬೇಕು. ಸೊ ಅದೇ ಥರನೇ ಇವತ್ತು ಅವರು ಒಂದು 250cc ಬೈಕ್ನ ಡೆಲಿವರಿ ತೊಗೊತಿದ್ದಾರೆ. ಆ್ಯಕ್ಚುಲಿ ಡ್ಯೂಕ್ ಬಗ್ಗೆ ಹೇಳೋದಾದರೆ, ಎಲ್ಲರೂ ಚಪ್ರಿ ಅದು ಇದು ಅಂತ ತುಂಬ ಜನ ತುಂಬ ಮಾತಾಡ್ತಾರೆ. ಬಟ್ ನಮ್ಮ ಇಂಡಿಯಾಗೆ, ನಮ್ಮ ಭಾರತಕ್ಕೆ ಮೊದಲನೇ ನೇಕೆಡ್ ಸ್ಪೋರ್ಟ್ಸ್ ಬೈಕ್ ಬಂದಿರೋದು ಡ್ಯೂಕೆ. 2012ರಲ್ಲಿ ಡ್ಯೂಕ್ ಅವರು ಒಂದು ಚಾಲೆಂಜ್ ತಗೊಂಡು ನಮ್ಮ ಇಂಡಿಯಾದಲ್ಲಿ ಡ್ಯೂಕ್ 200ನ ಲಾಂಚ್ ಮಾಡ್ತಾರೆ. ಅವರು ಡೈರೆಕ್ಟಾಗಿ ಬಂದು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋಕ್ಕೆ ಅವ್ರಿಗೆ ಪರ್ಮಿಷನ್ ಇರೋದಿಲ್ಲ. ಅದರಿಂದ ಅವರು ಬಜಾಜ್ ಅವರ ಸಪೋರ್ಟ್ ತಗೊಂಡು, ಬಜಾಜ್ ಅವರು ಇದನ್ನು ಮಹಾರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ಲಾಂಚ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ. ಆಗಿನ ಟೈಮಲ್ಲಿ ತುಂಬ ಸೌಂಡ್ ಮಾಡುತ್ತೆ, ತುಂಬ ಹೆಸರು ಮಾಡುತ್ತೆ, ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ. ಗಾಡಿ ರಾ ಪವರ್ ಹಂಗಿತ್ತು ಗಾಡಿಯಲ್ಲಿ. ಯಾಕಂದರೆ ಬ್ರೇಕಿಂಗ್ ಅಷ್ಟು ಚೆನ್ನಾಗಿ ಕೊಟ್ಟಿರಲಿಲ್ಲ ಅವನು. ಅದರಿಂದ ಏನಂದರೆ ತುಂಬ ಆಕ್ಸಿಡೆಂಟ್ಸ್ ಆಗ್ತಿತ್ತು, ತುಂಬ ಅನಾಹುತಗಳಾಗ್ತಿತ್ತು. ಡ್ಯೂಕ್ ನೋಡಿದ್ರೇ ಆಕ್ಸಿಡೆಂಟ್ ಗಾಡಿ ಅನ್ನೋರು. ಬಟ್ ಇವತ್ತು ಡ್ಯೂಕ್ ಗಾಡಿ ಅಂದರೆ ಒಂದು 250cc ಒಂದು ಸ್ಪೋರ್ಟ್ ಬೈಕ್ ಅದು. ಸೊ ಅದ್ರ ಬೆಲೆ ಇವತ್ತು ಹೆಂಗಾಗಿದೆ ಅಂದರೆ, ಆ ರೇಂಜ್ಗೆ ಈಗ ಹೆಸರು ಮಾಡಾಗಿದೆ ಅದು. ಅದರಿಂದ ಇವತ್ತಿನ ಹುಡುಗರಿಗೆ ಆ 2012 ಮಾಡೆಲ್ ಬೈಕ್ ತುಂಬ ಜನ ಓಡಿಸಿರಲ್ಲ, ಅದರಲ್ಲಿರೋ ರಾ ಪವರ್ನ ಯಾರೂ ಫೀಲ್ ಮಾಡಿರಲ್ಲ. ಬಟ್ ಇವತ್ತು ನಾವು ಆ ರಾ ಪವರ್ನೆಲ್ಲ ಫೀಲ್ ಮಾಡಿ ನಾವಿವತ್ತು ಒಂದು ಡ್ಯೂಕ್, ನಮ್ಮ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಸೊ ಇವರೇ ನಮ್ಮ ಫ್ರೆಂಡು ಬಾಬುರಾಜು, ನಮ್ಮ ಸ್ಕೂಲ್ ಫ್ರೆಂಡ್ ಇವರು. ಸೊ ಈಗ ಈ ಗಾಡಿ ಬಂದು ಇವ್ರದೇ, ಜಸ್ಟ್ ಈಗ ಡೆಲಿವರಿ ತೊಗೊತಾ ಇದ್ದೀರಿ. ಸೊ ಇದರಲ್ಲೆಲ್ಲ ಫ್ಯೂಚರ್ಸೂ ಈಗ ಇವ್ರನ್ನ ಕೇಳಿ ತಿಳ್ಕೊಳೋಣ. ಬಟ್ ಫಸ್ಟ್ಲಿ ಇದನ್ನು ನೋಡೋದಾದರೆ, ಸೊ ಬ್ರ್ಯಾಂಡಿಂಗ್ ಅಷ್ಟೊಂದು ಮಾಡಿಲ್ಲ ಇವರು. ಗಾಡಿ ಮೇಲೆ ಫುಲ್ಲು ಅಪ್ಡೇಟ್ ಮಾಡೋದ್ರ ಮೇಲೆ ತುಂಬ ಫೋಕಸ್ ಮಾಡಿದ್ದಾರೆ ಅನಿಸಿದೆ. ಸೊ 250ಗೆ ಡಿಜಿಟಲ್ ಇದೆ, ಅದರಲ್ಲಿ ಬೇರೆ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ. ಬೈಕ್ ಇನ್ಫಾರ್ಮೇಷನ್ಸು, ಸೊ ಕ್ರೂಸ್ ಟ್ರಿಪ್ 1 ಟ್ರಿಪ್ 2. ಸೊ ಇದರಲ್ಲಿ ನೋಡೋದಾದರೆ GPS ಮತ್ತು ಕ್ವಿಕ್ ಶಿಫ್ಟ್ರ್ ಇದೆ. ಸೊ ಕ್ವಿಕ್ ಶಿಫ್ಟ್ರೂ ನಮಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ನಮ್ಮ ಕ್ವಿಕ್ ಶಿಫ್ಟ್ರ್ ಎಲ್ಲಿ ಅಡ್ವಾಂಟೇಜ್ ಆಗುತ್ತೆ ಅಂದರೆ, ನಮಗೆ ಡ್ರ್ಯಾಗ್ ಟೈಮಲ್ಲಿ, ಇಂಥ ಟೈಮಲ್ಲಿ ತುಂಬ ಅಡ್ವಾಂಟೇಜ್ ಆಗುತ್ತೆ ಅದು ನೋಡೋದಾದರೆ. ಬಟ್ ಅದು ಬಿಟ್ಟರೆ ಈಗ ಗಾಡಿ ಅಪ್ಡೇಟ್ ಮಾಡೋ ಇದರಲ್ಲಿ ಇವರು ಜಸ್ಟ್ ಬ್ರ್ಯಾಂಡಿಂಗ್ ಮಾಡೋದನ್ನೇ ಮರ್ತೋಗಿದ್ದಾರೆ. ಜಸ್ಟ್ ಇದೊಂದು ಸ್ಟಿಕ್ಕರ್ ತೆಗೆದ್ರೆ ಮೋಸ್ಟ್ಲಿ ಯಾವ ಕಂಪ್ನಿ ಗಾಡಿ ಅಂತ ಹುಡುಕ್ಬೇಕಾಗತ್ತೆ ಅನಿಸುತ್ತೆ. ನೋಡ್ಬೋದು, ಫಸ್ಟ್ ಆದರೆ ನಿಮಗೆ ಇಂಜನ್ ಮೇಲೆ ಡ್ಯೂಕ್ ಅಂತ ಇತ್ತು. ಬಟ್ ಈ ಗಾಡಿಯಲ್ಲಿ ನಿಮಗೆ ಇಂಜನ್ ಮೇಲೆ ಯಾವುದೇ ಥರ ನಿಮಗೆ ಎಲ್ಲೇ ಆಗಲಿ KTMದು ಬ್ರ್ಯಾಂಡಿಂಗ್ ಅಂತೂ ಕಾಣಿಸಲ್ಲ. ಜಸ್ಟ್ ಇದೊಂದು ಸ್ಟಿಕ್ಕರ್ ಇದೆ, ಇದೊಂದು ಸ್ಟಿಕ್ಕರ್ ಇದೆ. ಇದೆರಡು ಸ್ಟಿಕ್ಕರ್ ತೆಗೆದ್ರೆ ಜಸ್ಟ್ ನೀವು ಪೂರ್ತಿ ಗಾಡಿನೇ ಬೇರೆ ಅಂತ ನೀವು ಕಂಡುಹಿಡಿಬೋದು. ನೋಡಿ, ನೀವು ಗಾಡಿ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದರೆ ನಿಮ್ಗೆ ಒಂದೊಂದೂ ಏನೇನು ಅಪ್ಡೇಟ್ ಮಾಡಿದಾರೋ ಅಷ್ಟೊಂದು ಅವರು ಕಿತ್ಕೊಂಡ್ಬಿಟ್ಟಿದ್ದಾರೆ ಹಳೆ ಗಾಡಿಯಿಂದ ಈ ಗಾಡಿಯಲ್ಲಿ. ಹಿಂದೆ ನೋಡೋದಾದರೆ ನಿಮಗೆ ಒಂದು ವೀಲ್ ಅಗ್ಗರ್ ತೆಗೆದುಬಿಟ್ಟು ಜಸ್ಟ್ ಇದೇನೋ ಒಂದು ರೆಕ್ಕೆ ಥರ ಇದೊಂದು 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಪ್ಲಸ್ ಇದನ್ನು ನೋಡ್ಬೋದು ನೀವು, ಹಳೆ ಡ್ಯೂಕ್ 250ಯಲ್ಲೂ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಅದರಲ್ಲೆಲ್ಲನೂ ಸ್ಟೀಲ್ ಇತ್ತು ಅನಿಸುತ್ತೆ, ಮೋಸ್ಟ್ಲಿ ಸ್ಟೀಲು ಇಲ್ಲ ಐರನ್ ಇರುತ್ತೆ. ಬಟ್ ಇದರಲ್ಲಿ ಬಂದುಬಿಟ್ಟು ಫುಲ್ಲಿ ಅಲ್ಯೂಮಿನಿಯಮ್ ಇದೆ. ನನಗನ್ಸ್ದಂಗೆ ಅಲ್ಯೂಮಿನಿಯಮ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಇವರು ಈ ನೇಕೆಡ್ ಸ್ಪೋರ್ಟ್ಸ್ ಬೈಕ್ನ ಒಂಚೂರು ಬಟ್ಟೆ ಹಾಕಿ ಈಗ ಕವರ್ ಮಾಡಿದ್ದಾರೆ. ನೋಡ್ಬೋದು, ಇದೆಲ್ಲ ಶೀಲ್ಡೆಲ್ಲ ಒಂದು ಸ್ವಲ್ಪ ದೊಡ್ಡದಾಕಿ ಬಟ್ಟೆ ಹಾಕಿ ಕವರ್ ಮಾಡಿರೋ ಥರ ಇದೆ. ಅದು ನೋಡೋದಾದರೆ ಇಲ್ಲಿ ಇದು ನನಗೆ ಇಷ್ಟ ಆಗಿಲ್ಲ. ಬಟ್ ಬೇರೆಯವ್ರಿಗೆ ತುಂಬ ಇಷ್ಟ ಆಗ್ಬೋದು. ಇದು ನೋಡ್ಬೋದು ನೀವು, ಜಸ್ಟ್ ಇದೊಂದು ಸುಮ್ಮನೆ ಕೊಡಬೇಕು ಕಾಟಾಚಾರಕ್ಕೆ ಅಂತ ಕೊಟ್ಟಂಗಿದೆ. ಬಟ್ ಬೈಕ್ ಇಂಜನ್ ಕ್ವಾಲಿಟಿ ನೋಡೋದಾದರೆ ನೀವು ಬೆಸ್ಟು. ಬಟ್ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೇನು ಮಾಡಿದಾರೋ
ಎಕ್ಸ್ಟ್ರಾ ಎಷ್ಟು ಅಪ್ಡೇಟ್ ಮಾಡಿದಾರೋ ಅಷ್ಟು ಫ್ಲಾಸೂ ಇದೆ, ಅಷ್ಟು ಗಾಡಿ ಎಷ್ಟು ಚೆನ್ನಾಗಿ ಮಾಡಬೇಕಂತಿದ್ದಾರೋ ಅಷ್ಟು ಕೆಲವೊಂದನ್ನೆಲ್ಲ ಅವರು ಅಪ್ಡೇಟ್ ಮಾಡಿ ಇನ್ನು ಕೆಲವೊಂದನ್ನೆಲ್ಲ ಆ್ಯಡ್ ಮಾಡೋದು ಮರ್ತೇ ಬಿಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಥಿಂಗ್ ನೀವು ನೋಡ್ಬೋದು, ಅಲ್ಲಿ ಹಿಂದೆ ವೀಲ್ ಹಗ್ಗರು, ಜಸ್ಟ್ ಹಿಂದೆ ಸೀಟೂ ತುಂಬ ಚಿಕ್ಕದು ಮಾಡಿದ್ದಾರೆ. ಜಸ್ಟ್ ಇದರೆಲ್ಲನೂ ತುಂಬ ಫ್ಲಾ ಮಾಡಿದ್ದಾರೆ ಅದು ಎಲ್ಲನೂ. ಮಿರರ್ಸು ನೋಡೋದಾದರೆ ಅಷ್ಟೊಂದು ಲುಕ್ಕಾಗಿ ಏನಿಲ್ಲ ಮಿರರ್ಸು. ಬಟ್ ಗಾಡಿ ಇಂಜನ್ ವೈಸು ನೀವು ಬ್ರೇಕಿಂಗ್ ಎಲ್ಲನೂ ಓಡಿಸಿ ನೋಡಿದ್ಮೇಲೆ ನಮಗೆ ಅದರ ಸ್ಟ್ರೆಂತ್ ಏನು, ಪವರ್ ಏನು ಓಪನ್ ಆಗಲ್ಲ ಅಂತ. ಈಗ ಅದು 1000 ಸರ್ವಿಸ್ ಆದಮೇಲೆ ಓಡಿಸಿ ನೋಡಿ, ಆಗ ಕ್ವಿಕ್ ಶಿಫ್ಟರ್ ಆಗಲಿ, GPS ಆಗಲಿ, ತುಂಬ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೋ ಅದೆಲ್ಲ ಯೂಸ್ ಮಾಡಿ ನೋಡೋಣ. ಸೊ ಈಗ ಯಾಕಂದರೆ ನಮ್ಗೆ ಇವಾಗೇ ಡಿಲಿವರಿ ತೊಗೊಳೋದ್ರಿಂದ ಫಸ್ಟ್ ಸರ್ವಿಸ್ ಆಗೋವರೆಗೂ ನಾವು ಯಾವುದೇ ಥರ ಆಪ್ಷನ್ಸನ್ನು ಯೂಸ್ ಮಾಡೋಕ್ಕಾಗಲ್ಲ. ನೋಡುವ. ಫೈನಲಿ ನಮ್ಮ ಹುಡುಗದು ಗಾಡಿ ಡೆಲಿವರಿ ಆಯಿತು. ಸೊ ಅವನು ಕವರನ್ನು ತೆಗ್ದಾಯಿತು. ಸೊ ಈಗ ಅವನು ರೈಡ್ ಮಾಡಿಕೊಂಡು ಮನೆಗೆ ತೊಗೊಂಡು ಹೋಗೋದೊಂದು ಬಾಕಿ ಇದೆ. ಫುಲ್ಲು ಹ್ಯಾಪಿ ಫೇಸಸ್ ನೋಡ್ಬೋದು ನೀವು ಅವನ ಮುಖದಲ್ಲಿ. ಆಲ್ಮೋಸ್ಟ್ ಒಂದು 6-7 ಇಯರ್ಸಿಂದ ವೆಯ್ಟ್ ಮಾಡಿ ಇವತ್ತು ಗಾಡಿ ತೊಗೊಂಡಿದ್ದಾನೆ. ಎಲ್ಲರಿಗೂ ಇದೊಂದು ಬೆಸ್ಟ್ ಮೂಮೆಂಟು. ಒಂದು ಮಿಡಿಲ್ ಕ್ಲಾಸ್ ಲೈಫಲ್ಲಿ ಒಂದು ಹುಡುಗ ಒಂದು 3 ಲಕ್ಷ ಕ್ಯಾಶ್ ಕೊಟ್ಟು ಒಂದು 250cc ಬೈಕ್ ತೊಗೊಂಡಿದ್ದಾನೆ ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಎಲ್ಲರೂ 1000cc ಬೈಕ್ ತೊಗೊಬೇಕಂತಲೇ ಇಲ್ಲ, ಈ ಥರ ಒಂದು 250cc ಬೈಕ್ಸು ಕೂಡ ತೊಗೊಬೋದು, ಅದೆಲ್ಲ ಏನು ತೊಂದರೆ ಇಲ್ಲ. ಸೊ ಅವ್ರ ಹ್ಯಾಪಿನೆಸ್. ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಸೊ ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಚಾರ್ಜಸ್ ನಂಬರ್ ಇಟ್ಟಿದ್ರೆ ಅವ್ರಿಗೆ ಟೋಯಿಂಗ್ ವೆಹಿಕಲ್ ಅರೇಂಜ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸೊ ಇದು KTM ಕಡೆಯಿಂದನೇ ಅರೇಂಜ್ ಆಗುತ್ತೆ. KTM ಅವರಿಂದನೇ ಅರೇಂಜ್ ವಿದಿನ್ 100 ಕಿಲೋಮೀಟರ್ಸ್ ನಿಯರ್ ಬೈ ಶೋರ್ ಮಾಡ್ತಾರೆ. ಇನ್ಶೂರೆನ್ಸ್ ನಿಮಗೆ ವಾಟ್ಸಪ್ ಮಾಡ್ತೀನಿ, ನಿಮ್ಮ ಪ್ರಿಫರಿಂಗಲ್ಲಿದೆ. ವಾಟ್ಸಪ್ ಮಾಡಿದ್ರೆ ನೀವು ನಂಬರ್ ಪ್ಲೇಟ್ ಬರುವಾಗ ಅದಕ್ಕೆ ಕಳಿಸ್ತೀನಿ. ಸೊ ಮತ್ತು ಇದು ಮ್ಯಾನುವಲ್ ಬೋರ್ಡ್. ಸೊ ಇದರಲ್ಲಿ ನಿಮ್ಮದು ಸೇಫ್ಟಿ ಗಿಯರ್ಸ್ ಎಲ್ಲ ಇರುತ್ತೆ. ಸೊ ಆಲ್ವೇಸ್ ಫುಲ್ ಫೇಸ್ ಮೇಲೆ ಯೂಸ್ ಮಾಡಿ ನಿಮಗೆ ಫುಲ್ ಅನುಭವಿಸ್ಬೋದು. ಸೊ ಎಲ್ಲ ಯೂಸ್ ಮಾಡಿ ಕಂಟ್ರೋಲ್ಸು ನಾನು ಹೇಳ್ಕೊಡ್ತೀನಿ. ಇವಾಗ ಇದು ಎಕ್ಸ್ಪ್ಲನೇಷನ್ ಆದಮೇಲೆ ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡಿ ಹೇಳ್ಕೊಡ್ತೀನಿ, ಅದು ಹೆಂಗೆ ಕಂಟ್ರೋಲ್ ಮಾಡಬೇಕು. ಸೊ ಸರ್ವಿಸ್ ಬಂದರೆ ನಿಮಗೆ ಫಸ್ಟ್ ಸರ್ವಿಸ್ ನಿಮಗೆ 1000 ಕಿಲೋಮೀಟರ್ಸ್ ಆಫ್ 40 ಡೇಸ್ ಫ್ರಮ್ ಇಮರ್ಜಿಂಗ್ ಡೇಟಿಂದ. ಸೊ ಇವಾಗ ಗಾಡಿ 1000 ಕಿಲೋಮೀಟರ್ಸ್ ಹೋಗ್ತಿಲ್ಲ, ಬಟ್ 40 ಡೇಸ್ ಆಗಿದೆ ಗಾಡಿ ತಗೊಂಡು. 45 ಡೇಸ್ ಎಕ್ಸಾಕ್ಟ್ 40-50 ಡೇಲಿ ಬಿಡಬೇಡ, 1 or 2 ಡೇಸ್ ಬಿಫೋರ್ ಬಿಟ್ಟರೆ ನಿಮ್ಮ ಸರ್ವಿಸ್ ಲ್ಯಾಪ್ಟಾಪ್ ಆಗಲ್ಲ. ಅದರಿಂದ ಸೊ ಈಗ ಫ್ರೀ ಸರ್ವಿಸ್ ಇರುತ್ತೆ, ಹೆಂಗಿರುತ್ತೆ ಅದು? ಅಷ್ಟು 3 ಸರ್ವಿಸ್ ನಿಮಗೆ ಲೇಬರ್ ಚಾರ್ಜಸ್ ಮಾತ್ರ ಫ್ರೀ. ಓಕೆ. ಏನೇನು ಪಾರ್ಟ್ಸ್ ಇದೆಯೋ ಅದೆಲ್ಲ ಚಾರ್ಜಸ್ ಆಗುತ್ತೆ, ಬರೀ ಲೇಬರ್ ಚಾರ್ಜ್ ಮಾತ್ರ ಫ್ರೀ ಅಷ್ಟೇ. ಅದು ಮತ್ತು ನಿಮ್ಗೆ ಏನಂದರೆ ನಿಮಗೆ RPM ಬಂದು 6000 ಟನ್ನಲ್ಲಿ ಇವಾಗ ಸಿಟಿಗೆ ಲಾಕಲ್ಲಿ ಇರುತ್ತೆ. ನೀವು ಯಾವಾಗ 1000 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ತೀರೋ ಆವಾಗ ಅದು RPM ಅನ್ಲಾಕ್ ಮಾಡಿಕೊಡ್ತಾರೆ. ಸೊ ನಿಮಗೆ ಸ್ಪೀಡೆಲ್ಲ ಹೋಗುತ್ತೆ, ನೀವು ಆರಾಮಾಗಿ ಓಡಿಸ್ಬೋದು. ಬಟ್ RPM ಅನ್ಲಾಕ್ ಆಗಲ್ಲ, ಇಂಡಿಕೇಶನ್ ಬರೋದು ಈ ಥರ. ಓಕೆ. ಜಾಸ್ತಿ ಹೋಗ್ತಾ ಇದ್ದಾರೆ ಅಂತ ಇಂಡಿಕೇಶನ್ ಬರುತ್ತೆ. ಆಫ್ಟರ್ 1000 ಕಿಲೋಮೀಟರ್ಸ್ ಅವ್ರು ಅನ್ಲಾಕ್ ಮಾಡಿಕೊಡ್ತಾರೆ ಫುಲ್ RPM. ಸೊ ಅದಕ್ಕೆ ನೀವು 1000 ಕಿಲೋಮೀಟರ್ಸಲ್ಲಿ ಬಿಟ್ಟರೆ ಸೇಮ್ ಸರ್ವಿಸೇ ಆಗೋದು. 45 ಡೇಸ್ ಹಾಂ 80-90 ಕ್ರೂಸ್ ಮಾಡ್ಬೋದು, 130 ಕೂಡ ಬಟ್ ಏನಂದರೆ ಇಂಜನ್ ಇಂಡಿಕೇಶನ್ ನೋಡ್ಸುತ್ತೆ. ಓಕೆ. ಅದೇ 6th ಗೇರಲ್ಲಿ ಹೋಗ್ಬೋದು. ನಿಮಗೆ ಫಸ್ಟ್ ಗೇರಲ್ಲಿ 6000 ಆಗ್ತಾನೆ ಅಷ್ಟೇ, ಆಗೋದಿಲ್ಲ. ಫಸ್ಟ್ ಇದಾದಮೇಲೆ 6 ಅಂತ ಬರುತ್ತೆ. ಸೊ ಇದೆಲ್ಲ ಏನಂದರೆ ಇನ್ ಕೇಸ್ ನೀವು ಎಲ್ಲಾದರೂ ಲಾಂಗ್ ಪ್ಲಾನ್ ಮಾಡ್ತಾಯಿದ್ದೀರಾ ಅವಾಗೆಲ್ಲ ಇದೆಲ್ಲ ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ವೆಹಿಕಲ್ಗೆ ಸೇಫ್ಟಿ ಇರೋದಿಲ್ಲ, ಇದ್ರೆ ನಿಮ್ಗೆ ಆರಾಮಾಗಿ ಗಾಡಿ ಹೋಗುತ್ತೆ. ಇಂಜಿನ್ ಆಯಿಲು ಎಲ್ಲ ನಾರ್ಮಲ್ ಬೇಸಿಕ್, ಇಂಜಿನ್ ಆಯಿಲು, ಬ್ರೇಕ್ ಆಯಿಲ್ಸು, ಕೂಲೆಂಟು, ಚೈನಿಂಗ್, ಬ್ಯಾಟ್ರಿ ಇದು ಮಾತ್ರ. ಇಂಜಿನ್ ಆಯಿಲಲ್ಲಿ ನಿಮಗೆ 2 ಲೆವೆಲ್ಸ್ ಬರುತ್ತೆ. ಇದು ಬಂದು ಮಿನಿಮಮ್, ಬಂದು ಮ್ಯಾಕ್ಸಿಮಮ್. ಸೊ ಏನಂದರೆ ಆಯಿಲ್ ಬಂದು ಮ್ಯಾಕ್ಸಿಮಮ್ ಮೇಲೇ ಓವರ್ಫಿಲ್ ಮಾಡಬೇಡ, ಮಿನಿಮಮ್ ಕೆಳಗಿನ ಕಡಿಮೆ ಇರಬೇಡ, ಇನ್ ಬಿಟ್ವೀನ್ ಸೆಂಟ್ರಲ್ಲಿ ಮೇಂಟೈನ್. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇಫ್ ಇನ್ ಕೇಸ್ ಮ್ಯಾಕ್ಸಿಮಮ್ ಮೇಲೆ ಹೋದರೆ ನಿಮಗೆ ಆಯಿಲ್ ಲೀಕ್ ಆಗಿ ಹೊಗೆ ಬರೋದು, ಸುಮ್ಮನೆ ಆಯಿಲ್ ಲೀಕ್ ಆಗೋದು ಆ ಥರ ನಿಮಗೆ ಸುಮ್ಮನೆ ಟೆಸ್ಟ್ ಮಾಡೋದು. ಅದಕ್ಕೆ ಅದು ಸರ್ವಿಸ್ ಅಂದರೆ ಇಲ್ಲೇ ಮಾಡ್ತಾರಲ್ಲ, ಅವರೇ ಫಿಲ್ ಮಾಡ್ಕೋತಾರಲ್ಲ. ಅದೇ ನನಗೆ ಗೊತ್ತಲ್ಲ ಇನ್ನು, ಮತ್ತು ಅದು ನಮಗೆ ಯೂಸರ್ ಮೇಲೆ ಇದು ನಿಮ್ಮ ಸರ್ವಿಸ್ ಸೆಂಟರ್ಗೆ ಯೂಸ್ ಆಗುತ್ತಲ್ಲ. ಹಾಂ. ಗಾಡಿ ಯಾವ ತಮಿಳ್ನಾಡು, ಆಂಧ್ರ, ಕೇರಳ, ಕರ್ನಾಟಕ ಎಲ್ಲಿ ಬೇಕಾದ್ರೂ ನೀವು ಸರ್ವಿಸ್ ಮಾಡಿ. ಹೌದಲ್ಲ. ಸೊ ಈಗ ನಾವು ಶೋರೂಮಲ್ಲೇ ಬಿಡೋದ್ರಿಂದ ನಮಗೆ ಅದ್ರದ್ದು ಟೆನ್ಷನ್ ಇರಲ್ಲ. ಒನ್ ಮೋರ್ ಥಿಂಗ್ ಏನಂದರೆ ನೀವು ಸರ್ವಿಸ್ ಶೋರೂಮಲ್ಲೇ ಮಾಡಿಸಲೇಬೇಕು. ಹೌದು. ಶೋರೂಮಲ್ಲಿ ಮಾಡಿಲ್ಲ, ನೀವು ಆಚೆ ಏನಾದರೂ ಮಾಡಿದರೆ ನಿಮಗೆ ಅದು ಇದಾಗಿರುತ್ತೆ. ಸೊ ಓಕೆ. ಸೊ ವಾರಂಟಿ ಲ್ಯಾಪ್ಸ್ ಆಗುತ್ತೆ. ಮತ್ತು ಒಳಗೆ ಬಂದು ನಿಮಗೆ ಕಾರ್ಡು, ಕೀ ಕವರ್ಸ್ ಇರುತ್ತೆ. ಓಕೆ. ಸೊ ಅದು ನಿಮ್ಮ ಮನೆಗೆ ಹೋಗಾದ್ಮೇಲೆ ಕಟ್ ಮಾಡಿ ಇಟ್ಕೊಳ್ಳಿ. ಬ್ಯಾಟ್ರಿ 1 year ವಾರಂಟಿ ಬರುತ್ತೆ. ಯೂನಿವರ್ಸಿಟಿ ಇವತ್ತಿಂದ 1 year ಏನಾದರೂ ಇಶ್ಯೂ ಅಂದರೆ ಬ್ಯಾಟ್ರಿ ಇಮಿಡಿಯೇಟ್ ಹೊಸ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಸೊ ಏನಂದರೆ ಇಫ್ ಇನ್ ಕೇಸ್ ನೀವು ವೆಹಿಕಲ್ ಏನಾದರೂ ಹಾಕಿ ವಾಶ್ ಮಾಡ್ತಾಯಿದ್ದೀವಿ ಅಂದರೆ ಸೀಟ್ ರಿಮೂವ್ ಮಾಡಿ ವಾಶ್ ಮಾಡಬೇಡಿ. ಒಳಗೆ ಫುಲ್ ವೈಸ್ ಇರುತ್ತೆ, ಓಕೆ, ಸಿಗುತ್ತೆ. ಹೋದರೆ ನಿಮಗೆ ಕ್ಲೈಮ್ ಆಗಲ್ಲ. ಓಕೆ. ಅದಕ್ಕೋಸ್ಕರ ಇಫ್ ಇನ್ ಕೇಸ್ ಸೀಟ್ ಒಳಗೆ 90% ಗಾಡಿಯಲ್ಲಿ ಫುಲ್ ಸೆನ್ಸರ್ ಅಲ್ಲ ಈಗ, ಫುಲ್ಲಿ ಸೆನ್ಸರ್. ಸೊ ವಾಟರ್ ವಾಶ್ ನಾವು ಈಚೆ ಮಾಡಿದಾಗ ಕೂಡ ಜಸ್ಟ್ ಸೇಫಾಗಿ
ಲೋ ಪ್ರೆಷರಲ್ಲಿ ಮಾಡ್ಕೋಬೇಕು. ಮಾಡಿಸ್ಕೊಳ್ಳಿ. ಸೀಟ್ ರಿಮೂವ್ ಮಾಡಿ ಮಾಡಿಸ್ಬೇಡ. ನಿಮಗೆ ಸೀಟ್ ಕೆಳಗೆ ಕ್ಲೀನ್ ಮಾಡಬೇಕಂದ್ರೆ ಪಾಲಿಶ್ ಗೊತ್ತಿರುತ್ತೆ, ಗೊತ್ತು ಹೊಡೆದು ಕ್ಲೀನ್ ಮಾಡಿಸ್ಕೊಳ್ಳಿ ಅಷ್ಟೇ. ಸೊ ಅದೇ ಬ್ರೋ, ಈ ಕಡೆ ಬರೋದು ಇಂಜಿನ್ ಆಯಿಲ್ ಹೇಳ್ಕೊಡ್ತೀನಿ ಬ್ರೋ. ಇಂಜಿನ್ ಆಯಿಲ್ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಹೇಳಿದೆ ಅಲ್ವಾ, ಸೊ ಆ ಲೆವೆಲ್ ನಿಮಗೆ ಬರುತ್ತೆ. ಇವಾಗ ಟೆಸ್ಟ್ ಹ್ಯಾಂಡಲ್ ಆಯಿಲ್ ಒಂದು ಕಡೆ ಹೋಗಿರುತ್ತೆ. ಸೊ ನೀವು ಸ್ಟ್ರೈಟ್ ಮಾಡೋ ಗಾಡಿ ಸ್ಟ್ರೈಟ್ ಸೇರಾ. ಓಕೆ ಮಿನಿಮಮ್ಮು ಮ್ಯಾಕ್ಸಿಮಮಾ. ಇದು ಮಿನಿಮಮ್ ಇಷ್ಟಿರಬೇಕು. ಇನ್ ಬಿಟ್ವೀನ್ ಸೆಂಟರ್. ಓಕೆ, ಈ ಲೈನ್ ಮೇಲೆ ಹೋಗ್ಬೋದು. ಅದೇ ಈ ಲೈನ್ ಇದೆಯಲ್ಲ ಇದು, ಅದು ಮ್ಯಾಕ್ಸಿಮಮ್ ಲೈನು. ಓಕೆ ಮಿನಿಮಮ್ ಲೈನು. ಓಕೆ, ಹೋಗ್ಬೋದು, ಈ ಲೈನ್ ಕೆಳಗೆ ಇನ್ ಬಿಟ್ವೀನಲ್ಲಿ ಇರಬೇಕು. ಓಕೆ, ಸೊ ಈಗ ಇದರಲ್ಲಿ ಆಯಿಲ್ ಲೋ ಪ್ರೆಷರ್ ಅಂತ ನೋಡ್ಸುತ್ತಲ್ಲ, ಅದೇನು ಇಂಡಿಕೇಶನ್ ಮಾಡುತ್ತೆ ಅಂದರೆ? ಸೆನ್ಸರ್ಸ್ ಏನಾದರೂ ಹೋಗಿರುತ್ತೆ. ಓಕೆ, ಈ ಸೆನ್ಸರ್ ಆಯಿಲ್ ಇರುತ್ತೆ, ಸೆನ್ಸರ್ಸ್ ಏನಾದರೂ ಡ್ಯಾಮೇಜ್ ಆಗಿರುತ್ತೆ ಅದು. ಓಕೆ. 2 ಲೀಟರ್ಸ್ ಫ್ಯೂಲ್ ಇದೆ. ನೀವು 1 ಕಿಲೋ ತಕ್ಷಣ ನೀವು ಇಂಕೇಸ್ ಟ್ಯಾಂಕ್ ಫಿಲ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ. 2 ಲೀಟರ್ಸ್ ನಿಮ್ಮ ಹೊಡೆನ ಬರುತ್ತೆ ಅದೊಂದು. ಸೊ ಮೆನು ಹೋದರೆ ಇದು ನಿಮಗೆ ರೈಡಿಂಗ್ ಮೋಟರ್ ಸೈಕಲಲ್ಲಿ ರೈಡ್ ಮೋಡ್ ABS ಅಂತ ಬರುತ್ತೆ. ಸೊ ಟೋಟಲ್ 4 ಮೋಡ್ಸ್ ಇರುತ್ತಾ, 3 ಮೋಡ್ಸ್ ಇರುತ್ತೆ? ಇದರಲ್ಲಿ 2 ಇರೋದು. 2 ಇದೆ. 3 ಇರುತ್ತೆ. 3 ಮೋಡು. 2 ಇರೋದು. ರೋಡು ಮತ್ತು ಸ್ಟ್ರೀಟು ಮತ್ತು ಟ್ರ್ಯಾಕ್. ಸ್ಟ್ರೀಟು ಟ್ರ್ಯಾಕು. ಓಕೆ, ನಾರ್ಮಲ್ ಸ್ಟ್ರೀಟಲ್ಲೇ ಇರಲಿ. ನಿಮಗೆ ಏನಾದರೂ ಸ್ವಲ್ಪ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿರ್ಬೇಕಂತ ಫೀಲ್ ಮಾಡಬೇಕಂದ್ರೆ ಟ್ರ್ಯಾಕ್ ಏನೇಬಲ್ ಮಾಡಿ ನೀವು ಓಡಿಸ್ಬೋದು. ಓಕೆ. ಸೊ ಸ್ಟ್ರೀಟು ಟ್ರ್ಯಾಕ್ ಅಂತ ಬರುತ್ತೆ. ABS ಮತ್ತು ರೋಡು ಸೂಪರ್ ಮೋಟರ್ ಅಂತ. ಸೂಪರ್ ಮೋಟರ್ ಆನ್ ಮಾಡಿದ್ರೆ ರಿಯರ್ ABS ಆಫ್ ಆಗುತ್ತೆ. ಅದೊಂದು. ನಿಮಗೆ ಬೈಕ್ ಇನ್ಫೋ ಇಲ್ಲಿ ಕೂಲನ್ ಟೆಂಪ್ರೇಚರು, ಫ್ಯೂಯಲ್ ರೇಂಜ್, ಬ್ಯಾಟ್ರಿ ವಾಟ್ಸ್, ಓಡೋಮೀಟರ್, ಸರ್ವಿಸ್ ಇಂಡಿಕೇಷನ್ ಎಲ್ಲ ಇಲ್ಲೇ ಬಂದುಬಿಡುತ್ತೆ ನಿಮಗೆ. ಏನಾದರೂ ಬೇಕಂದರೆ ಇಲ್ಲಿ ನೋಡ್ಬೋದು ನೀವು. ಟ್ರಿಪ್ ಇನ್ಫೋ ಆ್ಯಂಡ್ ಇದು ಬಂದರೆ ಸೆಟ್ಟಿಂಗ್ಸು. ಇದರಲ್ಲಿ ನಿಮಗೆ ಫೇವ್ರೇಟ್ಸ್ ಅಂದರೆ ಇಲ್ಲಿ 4 ಕಾಂಪೋನೆಂಟ್ಸ್ ಇದೆ. ಕನ್ಸೋಲ್ 1, ಬ್ಯಾಟ್ರಿ, ಸ್ಪೀಡ್, ಎಲ್ಲಿ ನೀವು ಯಾವ್ದು ಬೇಕಾ, ಓಡೋಮೀಟರ್ ಬೇಕಾ, ಎಲ್ಲ ಟ್ರಿಪ್ 1 ಬೇಕಾ, ಟ್ರಿಪ್ 2 ಬೇಕಾ, ಅದು ನೀವು ಇಲ್ಲೇ ಸೆಟ್ ಮಾಡ್ಬೋದು ಫೇವ್ರೇಟ್ಸ್ಗಳು. ಸೊ ಆ ಥರ ಆಪ್ಷನ್ಗಳು. ಮತ್ತು ಕ್ವಿಚ್ ಇದೆ, 2 ಬಟನ್ ಕ್ವಿಚ್ ಲೆಕ್ಕದಲ್ಲಿ. ಇದು ಪ್ರೆಸ್ ಮಾಡಿದ್ರೆ ಏನು ಮೆನು ಬರಬೇಕಾ, ಇದು ಪ್ರೆಸ್ ಮಾಡಿದ್ರೆ ರೈಡಿಂಗ್ ಮೋಡ್ಸ್ ಬರಬೇಕಾ, ನೀವು ಸೆಟ್ ಮಾಡ್ಬೋದು. ಕನೆಕ್ಟಿವಿಟಿ ಹೋದರೆ ನಿಮಗೆ ಬ್ಲೂಟೂತ್ ಆನಲ್ಲಿ ಇರುತ್ತೆ. ಸೊ ಫೋನ್ ಪ್ಯಾರಿಂಗ್, ನ್ಯೂ ಪ್ಯಾರಿಂಗ್, ಬ್ಲೂಟೂತ್ ನೇಮ್ ಏನು ಬರುತ್ತೆ. ಸೈಕಲ್ ಆ ಪಾಸ್ ಕೀ ಇದೆ ತರ್ಬೋದು. ಇದು ನಾನು ಹೋಗ್ಬೇಕಾಗ್ತೇನೆ. ಸೊ ಇವಾಗ ಮೊಬೈಲ್ ಈ ಮೀಟ್ರ್ ನಿಮ್ಮ ಮೊಬೈಲ್ ಜೊತೆ ಕನೆಕ್ಟ್ ಆಗಿದೆ. ಇವಾಗ ನಿಮ್ಮ ಇನ್ ಕೇಸ್ ನೀವು ಇಂಟರ್ಕಾಮ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಡೈರೆಕ್ಟ್ಲಿ ನೀವು ಇಲ್ಲೇ ಕನೆಕ್ಟ್ ಮಾಡ್ಬೋದು ಹೆಡ್ಸೆಟ್. ಸೊ ಇಲ್ಲ ಏರ್ಪಾಡ್ಸ್, ನೆಕ್ ಬ್ಯಾಂಡ್ಸ್ ಆ ಥರ ಯೂಸ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಮೊಬೈಲ್ ಜೊತೆ ಮ್ಯಾಪ್ ಬರುತ್ತೆ ಬ್ರೋ. ಮ್ಯಾಪ್ ಬಂದರೆ ಎಂಟೈರ್ ಮ್ಯಾಪ್ ಬರೋಲ್ಲ, ಗೂಗಲ್ ಮ್ಯಾಪ್ ಬರೋಲ್ಲ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ. KTM ಕನೆಕ್ಟ್ ಅಂತ ಹಾಕಿರುತ್ತೆ. ಹ್ಯಾಪಿ ಬೈ ಜೊತೆಗೆ ಮೇಂಟೆನೆನ್ಸ್ ಇರುತ್ತೆ. ಸೊ ನಿಮಗೆ ಅದಾದಮೇಲೆ ನಿಮಗೆ ಅಪ್ಡೇಟ್ ಬರುತ್ತೆ. ಈಗ ಅದು ಆ್ಯಪ್ ಎಷ್ಟು ದಿನ ಆಗ್ಬೋದು ಆಲ್ಮೋಸ್ಟ್? ಅದು ಹೌದು, ಸ್ವಲ್ಪ ಸರ್ವರ್ ಏನೋ ಕ್ರಾಶ್ ಆಗಿದೆ. ಓಕೆ. ಸೊ ಬ್ರೋ ಮತ್ತೆ ನೀವು ಬಟ್ ಅದು ಪೇಯ್ಡ್ ಅಲ್ಲ ಆ್ಯಪ್ಸ್ ಎಲ್ಲ? ಆ್ಯಪ್ಸ್ ಪೇಡೇ ಬರುತ್ತೆ. ಆ್ಯಪ್ಸ್ ಎಲ್ಲ ಪೇಯ್ಡೆ? ಕನೆಕ್ಟಾಗಿ ಪೇಡೇ ಬರುತ್ತೆ. ಓಕೆ. ಆಮೇಲೆ ಇದು ಆಡಿಯೋ ಸೆನ್ಸರ್ ಇಷ್ಟೆಲ್ಲ ಫ್ಯೂಚರ್ಸ್ ಕೊಟ್ಟು ಬಟ್ ಮತ್ತು ಅದಕ್ಕೂ ಕಾಸು ಕೇಳ್ತಾರಲ್ಲ ಬ್ರೋ ಇವರು. ಹೆಂಗೆ ಬ್ರೋ ಇವ್ರು ಹಿಂಗೆ ಮಾಡಿದ್ರೆ? ಅದೇನು ತಟ್ಟೆಗೆ ಅನ್ನ ಇಟ್ಬಿಟ್ಟು ತಟ್ಟೆ ಎತ್ಕೊಂಡ್ಬಿಟ್ರೆ ಹೆಂಗೆ ಬ್ರೋ ಇವರು? ಸಾಂಗ್ ಪಾಸ್ ಆಗುತ್ತೆ. ಮತ್ತೆ ತಿರ್ಗಾ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಪ್ಲೇ ಬರುತ್ತೆ. ಇಲ್ಲ ನಿಮಗೆ ನೆಕ್ಸ್ಟ್ ಸಾಂಗ್ ಹೋಗ್ಬೇಕಂದ್ರೆ ಈ ಬಟನ್. ಸೊ ನಿಮಗೆ ನೆಕ್ಸ್ಟ್ ಸಾಂಗ್ ಅದು ಆಟೋಮೆಟಿಕ್ಕಾಗಿ ಕಂಪ್ಲೀಟ್. ಅದೇ ಸಾಂಗ್ಸ್ ಒಂದು ಇದಕ್ಕೂ ಏನಾದರೂ ಪೇ ಮಾಡಬೇಕಾ? ಸಾಂಗ್ಸ್ ಕನೆಕ್ಟ್ ಇದಕ್ಕೆ ಏನಿಲ್ಲ, ಇದು ಆಟೋಮೆಟಿಕ್ ಇದರಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ. ಮಾಡಬೇಕಂದ್ರೆ ಈ ಥರ ಆಪ್ಷನ್ ಇದೆ. ವಾಲ್ಯೂಮ್ ಅಪ್ ಡೌನ್ ಹಿಂಗೆ ಬಂದ್ಬಿಡುತ್ತೆ. ಸಾಂಗ್ ಪಾಸ್ ಮಾಡಿ ಇರ್ತೀನಿ. ಇದೊಂದು ಕೊಡದಿರೋ ಇದ್ದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಮೊಬೈಲ್ ಆಫ್ ಮಾಡಿ. ಈಗ ಬನ್ನಿ, ಏನೋ ಕಾಲ್ ಟೆಸ್ಟ್ ಮಾಡ್ತಾವ್ರೆ. ಓಕೆ. ಸೊ ಇನ್ ಕೇಸ್ ನೀವು ಅಕ್ಸೆಪ್ಟ್ ಮಾಡಬೇಕಂದ್ರೆ ನೀವು ಡೈರೆಕ್ಟ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಕಾಲ್ ಅಕ್ಸೆಪ್ಟ್ ಆಗುತ್ತೆ. ಸೊ ಹೆಡ್ಫೋನ್ ಹ್ಯಾಂಗ್ ಮಾಡಿದ್ರೆ ನೀವು ಹಂಗೆ ಮಾತಾಡ್ಬೋದು. ಸೊ ಮಾತಾಡ್ಬಿಟ್ಟು ಕಾಲ್ ಎಂಡ್ ಮಾಡಬೇಕಂದ್ರೆ ಈ ಬಟನ್. ಓಕೆ. ನಮಗೆ ಕಾಲ್ ಕಟ್ ಆಗುತ್ತೆ ಅಷ್ಟೇ. ಇದೊಂದು ಚೆನ್ನಾಗಿದೆ, ಇದೊಂದು ಆಪ್ಷನ್ ಚೆನ್ನಾಗಿದೆ. 250 ಬಿಟ್ಟವ್ರೆ. 250 ಇತ್ತು ಬಟ್ ಇವಾಗ ನಮ್ಮ ಫ್ರೆಂಡ್ ಹತ್ರ ಒಂದಿದೆ 390 ಸೇಮ್ ಆಪ್ಷನ್ಸ್. ಇದು ಅದು ಸ್ಕ್ರೀನ್ ಸ್ವಲ್ಪ ದೊಡ್ಡದಿದೆ. ಸ್ಕ್ರೀನ್ ದೊಡ್ಡದಿದೆ, ಒಂಚೂರು ಇದಾಗಿದೆ ಅಷ್ಟೇ. ಸ್ಟಾರ್ಟ್ ಮಾಡಿ ಕೆಳಗೆ ನೀವು ಇಳಿಸ್ತೀರಾ. ಬ್ರದರ್ ನೀವು KTM ಅಲ್ಲಿ ಕೊಡ್ಬೇಕು ಬ್ರದರ್ ಹೆಲ್ಮೆಟ್ ನೀವು. I will assure you, ಹಾಂ. KTM is giving
you, I will be the first person to give it. ಸುಮ್ಮನೆ ರೀ ಬ್ರದರ್, ಒಂದು ರೇಸಿಂಗ್ ಎಡಿಷನ್ ಗಾಡಿ ಲಾಂಚ್ ಮಾಡಿದೆ KTM ಅವರು. ವೆಹಿಕಲ್ ಕಮ್ಸ್ ವಿತ್ ಆಲ್ ದ ಬೆಸ್ಟ್ ಅಮ್ಯುನಿಟೀಸ್. ಇವಾಗ ಕಸ್ಟಮರ್ಗೆ ಏನು ಅದೇ ನಾನು ಹೇಳೋದು. ಯಾಕೆಂದರೆ ಬ್ರೋ ಇವಾಗ ನೋಡಿ ಬರೀ ರಾಯಲ್ ಎನ್ಫೀಲ್ಡ್ ಅವ್ರು ಕೊಡ್ತಾರೆ ಬ್ರೋ, ಹೆಲ್ಮೆಟ್ ನೀವು ಹಾಕ್ತೀರಾ ಹೇಳಿ, ನೀವು ಹೇಳಿ. ನಾನು ಅಲ್ಲ ಬ್ರೋ, ಈಗ ಹೆಲ್ಮೆಟ್ ಸೇಫ್ಟಿ. ಹಾಂ ಬ್ರೋ, ನಾನು 2 ಸ್ಟ್ರೋಕ್ ಬ್ರೋ ನಂದು. ಕ್ಯಾಪ್ ಹಾಕೊಂಡ್ರೆ ಪೇನ್ ಅನ್ಸಲ್ವ ಹಂಗ್ಲ ಫುಲ್ ತಲೆ ಎಲ್ಲ ಬಂದ್ರು ಬ್ರೋ. ಹಾಗಾದ್ರೆ ನೀವು ಹಾಕ್ಕೊಂಡಿದ್ದೀರಾ ಬ್ರೋ? ಓಕೆ ಬ್ರದರ್. ಓಕೆ ಬ್ರದರ್, ಟೇಕ್ ಕೇರ್. ಥ್ಯಾಂಕ್ ಯು ಬ್ರೋ. ಬ್ರೋ ಅದು ಸೀಟ್ ಕೆಳಗಡೆ ಅದು ಬಿಟ್ಟಿರುತ್ತಾ? ಹಾಂ, ತೋರಿಸ್ಬಿಡಿ ಬ್ರೋ, ವಾಕಿಂಗ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಕಾಟ್ರ ಆಗಿದೆ ఎట్లుంది?